ಎಲ್ಲಿ ಜಮಾ ಮಾಡ್ರಿ ನೀವು ನೋಡ್ರಿ ಮಾತಾಡ್ಬೇಡ್ರಿ. ನಿಮ್ದು ಜಮಾ ಮಾಡಿಲ್ಲ ಹಂಗೆ ನಿಮ್ಗೆ ರೈಟ್ಸ್ ಇಲ್ಲ. ಏನ್ ಜಮಾ ಮಾಡಿಲ್ಲ ನೀವು ರೈಟ್ಸ್ ಇಲ್ಲ ನಿಮ್ಗೆ. ಯಾಕೆ ರೈಟ್ಸ್ ಇಲ್ಲ? ಯಾಕೆ ರೈಟ್ಸ್ ಇಲ್ಲ ನಿಮ್ಗೆ? ಪಂಚಾಯಿತಿ ಬಿಲ್ ಬಾಕಿ ವಕೀಲರೊಂದಿಗೆ ಸರ್ಕಾರಿ ಕಚೇರಿಯ ವಸ್ತುಗಳ ಜಪ್ತಿ. ಮಾನ್ವಿ ತಾಲೂಕಿನ ಉಟಕನೂರು ಗ್ರಾಮ ಪಂಚಾಯಿತಿಗೆ 6 ಲಕ್ಷ ರೂಪಾಯಿ ಸಾಮಗ್ರಿಗಳನ್ನ ನೀಡಿದ್ದ ಅಂಗಡಿ ಮಾಲೀಕರು ಬಿಲ್ ಬಾಕಿ ಉಳಿಸಿದ್ದಕ್ಕಾಗಿ ಕಾನೂನು ಹೋರಾಟ ನಡೆಸಿ ಕಚೇರಿಯ ಸಾಮಗ್ರಿಗಳನ್ನ ಜಪ್ತಿ ಮಾಡಿದ ಪ್ರಕರಣ ಮಾನ್ವಿಯಲ್ಲಿ ನಡೆದಿದೆ. ಉಟಕನೂರು ಗ್ರಾಮ ಪಂಚಾಯಿತಿಗೆ 6 ಲಕ್ಷ ರೂಪಾಯಿ ಸಾಮಗ್ರಿಗಳನ್ನ ನೀಡಿದ್ದ ಅಂಗಡಿ ಮಾಲೀಕರು ಬಿಲ್ ಬಾಕಿ ಉಳಿಸಿದ್ದಕ್ಕಾಗಿ ಕಾನೂನು ಹೋರಾಟ ನಡೆಸಿ ಕಚೇರಿಯ ಸಾಮಗ್ರಿಗಳನ್ನ ಜಪ್ತಿ ಮಾಡಿದ ಪ್ರಕರಣ ಮಾನ್ವಿಯಲ್ಲಿ ನಡೆದಿದೆ. ಅವ್ರು ಹೇಳಿದ್ರು ಕೊಡ್ರಿ ಬಿಲ್ ಮಾಡಿ ಕೊಡ್ರಿ, ಅವ್ರಿಗೆ ಯಾಕೆ ಸತಾಯಿಸ್ತಾರೆ ಅಂತಂದ ಕೇಸ್ ಅವರು ಹೇಳಿದ್ರು. ಇವ್ರು ಬಗೆಹರಿಸ್ಬೇಕಲ್ಲ ಸರ್? ಇವ್ರು ಬಗೆಹರಿಸಿಲ್ಲ. ಅಲ್ಲಿ ಪಂಚಾಯತ್ ಲೆವೆಲ್ಗೆಲ್ಲ ಕೆಲಸ ಮಾಡ್ತೀವಿ. ಇಒಗಳು ಅವ್ರು ಯಾರ್ಯಾರು ಬರಲ್ಲ. ಅವ್ರು ಪಾಪ ಕೊಟ್ಟಿಗೆ ಕಳಿಸಿದ್ರೆ ಎದಕ್ಕೆ ಬರ್ತಾರೆ? ಬಸವರಾಜ ಏನ್ ಮಾಡ್ತಾರೆ? SL ಆಫೀಸ್ ಹೋಗಿವಿ, ಏನಪ್ಪ ಬಸವರಾಜ ಏನ್ ಮಾಡ್ತಾರೆ? ಚೆಕ್ ಬರ್ಲಿ ವಾಪಸ್ ತಗೊಂಡ್ರೆ ಕೊಟ್ಟಿದ್ದು ಕೋರ್ಟ್ನಾಗ ಬರ್ದಾರಲ್ಲಿ ಬೇಸ್ ಬರ್ದಾರ್ರಿ, ಕೊಟ್ಟು ಸಬ್ಮಿಟ್ ಮಾಡಿ ಸುಳ್ಳು ಹೇಳಿ ವಾಪಸ್ ತಗೊಂಡು ಹೋಗ್ಯಾರ. ಹೋಗ್ರಿ ನೀವು, ಹೋಗ್ರಿ ಅಲ್ಲಿ. ತಾಲೂಕಿನ ಪೋತ್ನಾಳ ಸಮೀಪದ ಉಟಕನೂರು ಗ್ರಾಮ ಪಂಚಾಯಿತಿಗೆ ವಿವಿಧ ಸಾಮಗ್ರಿಗಳನ್ನ ಪೂರೈಸಿದ್ದ ಬಾಲಾಜಿ ಹಾರ್ಡ್ವೇರ್ ಪೋತ್ನಾಳ ಮಾಲೀಕರು ರಾಮಕೃಷ್ಣ ಎಂಬುವವರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ವ್ಯಾಪ್ತಿಯ ಗ್ರಾಮಗಳಿಗೆ ಖರೀದಿಸಿದ್ದ 6 ಲಕ್ಷ ರೂಪಾಯಿ ಸಾಮಗ್ರಿಗಳ ಖರೀದಿ ಮೊತ್ತ 6 ಲಕ್ಷ ರೂಪಾಯಿ ಸಾಮಗ್ರಿಗಳ ಖರೀದಿ ಮೊತ್ತ ಪಾವತಿಸದೆ ಇವತ್ತು ನಾಳೆ ಎನ್ನುತ್ತಲೇ ಕಾಲಹರಣ ಮಾಡಿದ್ದ ಪಂಚಾಯಿತಿ ನಡೆಯನ್ನ ತಾಲೂಕು ಪಂಚಾಯಿತಿ ಇಒ ಗಮನಕ್ಕೂ ತಂದ್ರೂ ಬಿಲ್ ಬಾಕಿ ಉಳಿಸಿಕೊಂಡಿದ್ದ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ ಅಪರೂಪದ ಪ್ರಕರಣ ಬೆಳಕಿಗೆ ಬಂದಿದೆ. ಅಂಗಡಿ ಮಾಲೀಕ ರಾಮಕೃಷ್ಣ ನ್ಯಾಯಾಲಯದ ಮೊರೆ ಹೋಗಿದ್ದರಿಂದ ನ್ಯಾಯಾಲಯವು ಗ್ರಾಮ ಪಂಚಾಯಿತಿಯಲ್ಲಿನ ಸಾಮಗ್ರಿಗಳನ್ನ ಜಪ್ತಿ ಮಾಡಿಕೊಳ್ಳುವುದಕ್ಕೆ ಆದೇಶ ನೀಡಿದ ಹಿನ್ನೆಲೆ ಉಟಕನೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿನ ಕುರ್ಚಿ, ಟೇಬಲ್, ಗಣಕಯಂತ್ರ, ಜೆರಾಕ್ಸ್ ಮೆಷಿನ್ ಸಾಲದೆ ಮಾನ್ವಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿನ ಸಾಮಗ್ರಿಗಳನ್ನ ಜಪ್ತಿ ಮಾಡಿಕೊಂಡು ಮಾನ್ವಿ ನ್ಯಾಯಾಲಯಕ್ಕೆ ಕೊಂಡೊಯ್ಯುವ ಘಟನೆ ನಡೆಯಿತು. ಈ ಬಗ್ಗೆ ವಕೀಲರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇಲ್ಲಿ ಏನು ಇಒ ಅವರು ಇದ್ದಾರಲ್ಲ ಕಾಲಿದಮ್ಮದವರು, ಅವ್ರ ಗಮನಕ್ಕೆ ಬಂದಿದೆ. ಅವರು ಅಂಡರ್ಟೇಕಿಂಗ್ ಕೂಡ ಮಾಡಿದ್ರು. ಏನಂತ, ನಾವು 2-3 ದಿನದಲ್ಲಿ ಚೆಕ್ ಕೊಡ್ತೀವಿ, ನಿಮ್ಗೆ ಹಣವನ್ನು ದಾಖಲಿಸ್ತೀವಿ ಅಂತಂದು ಕೇಸ್ ಹೇಳಿದ್ರು. ಅವರು ಯಾವುದೇ ಚೆಕ್ ಅನ್ನ ಇವತ್ತಿನವರೆಗೆ ಕೊಟ್ಟಿರಲಾರ್ದಕ್ಕ ಮಾನ್ಯ ನ್ಯಾಯಾಲಯ ಮತ್ತೆ ಜಪ್ತಿ ವಾರೆಂಟ್ ಕೊಟ್ಟಿದೆ. ಹಾಗಾಗಿ ನಾವು ಜಪ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಅವ್ರು ಇದಾರೇನ್ರಿ ಇಲ್ಲಿ? ಯಾರು? ಇಲ್ಲ ಖಾಲಿದವರು ಇಲ್ಲ, ಅವ್ರು ಖಾಲಿದಮ್ಮದವರು ಇಲ್ಲ. ಜಪ್ತಿ ಮಾಡ್ತಾರೆ ಅನ್ನೋದು ಅವ್ರ ಮಾಹಿತಿ ಐತೆ ಅವ್ರಿಗೆ ಐತೆ. ಯಾಕಂದ್ರೆ ನನಗ ಬಸವರಾಜ್ ಅನ್ನತಕ್ಕಂಥವ್ರು ಕೇಳಿದ್ರು, ಸರ್ ಇವತ್ತು ನಮ್ಮ ಆಫೀಸಿಗೆ ಬರ್ತಾರೆ ಏನಂತ ಕೇಳಿದ್ರು. ನಾವು ಇಲ್ಲಪ್ಪ, ನಾವು ಕೋರ್ಟ್ಲಿಂದ ಅದು ಆದೇಶ ಆಗಿದ್ದಿಲ್ಲ, ಇನ್ನ ಆ ಆದೇಶ ತಗೊಂಡು ಈಗ ಬಂದಿವಿ. ನಮ್ಮ ಪರವಾಗಿ ಡಿಗ್ರಿ ಆಯ್ತು. ನಂತರ ಅದು ಏನಾಯ್ತಂದು EP ಹಾಕಿದ್ವಿ. EP ಅಂದ್ರೆ ಎಕ್ಸಿಕ್ಯೂಷನ್ ಪೆಟಿಷನ್, ಅಂದ್ರೆ ಸಾಮಾನುಗಳನ್ನ ಜಪ್ತಿ ಮಾಡುವಂಥದ್ದು. ಆ ರೀತಿಯಾಗಿ ಈಗಾಗಲೇ ನಾವು 21/11/2025 ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ವಾದಿಯಾಗಿರ್ತಕ್ಕಂಥ ರಾಮಕೃಷ್ಣ ಶೆಟ್ಟಿ ಅವರು ಏನಾಯ್ತಂದ್ರೆ ಆಲ್ರೆಡಿ ಸಾಮಾನುಗಳನ್ನ ತಂದು ಮಾನ್ವಿ ನ್ಯಾಯಾಲಯದಲ್ಲಿ ಹಾಜರು ಮಾಡಿದ್ರು ಕೂಡ ಇವತ್ತಿನವರೆಗೂ ಕೂಡ ಯಾರು ಕೂಡ ಬಂದಿಲ್ಲ. ಆ ಸಾಮಾನುಗಳನ್ನ ಬಿಡಿಸುವ ಒಂದು ಕೆಲಸವನ್ನು ಕೂಡ ಮಾನ್ಯ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಅಥವಾ PDO ಉಟಕನೂರು ಆಗಿರ್ಬೋದು ಮಾಡಿದ್ದಿಲ್ಲ. ಈಗೇನೈತಂದ್ರೆ ಇವತ್ತಿನ ದಿನ ತಾಲೂಕ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಮಾನ್ಯ ನಮ್ಮ ಘನ ನ್ಯಾಯಾಲಯವು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿದೆ. ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಾವು ಈಗ ಆ ಒಂದು ಸಾಮಾನುಗಳನ್ನ ಜಪ್ತಿ ಮಾಡ್ತಾ ಇದ್ದೇವೆ. ಸುಮಾರು 6,02,000 ಚಿಲ್ಲರು ಹಣ ಕೊಡಬೇಕಾಗಿತ್ತು. ಆ ಒಂದು ಹಣಕ್ಕಾಗಿ ನಾವು ಇಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಮತ್ತು ಕಂಪ್ಯೂಟರ್ಗಳನ್ನ, ಜೆರಾಕ್ಸ್ ಮಿಷನ್ಗಳನ್ನ ನಾವು ಜಪ್ತಿ ಮಾಡೋದಕ್ಕೆ ಬಂದಿದ್ದೀವಿ. ಅವರು ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಮಾಡಿಲ್ಲ. ನಾವು ಇಲ್ಲಿಂದ ಜಪ್ತಿ ಮಾಡಿಕೊಂಡು ಹೋಗಿ ಮಾನ್ಯ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತೀವಿ. ಮಾನ್ಯ ನ್ಯಾಯಾಲಯ ಯಾವ ರೀತಿ ಆದೇಶ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಂದು ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರ ಪರವಾಗಿ ವಕೀಲರು ನ್ಯಾಯ ಮಾಡಿದ್ರಲ್ಲ ಸರ್? ಅವರು ಮಾನ್ಯ ಗೌರ್ಮೆಂಟ್ ವಕೀಲರಂತ DGP ಅವರು, ನಮ್ಗೆ ಗೊತ್ತಿಲ್ಲ.
ಅವರು ಕೋರ್ಟ್ನಲ್ಲಿ ಬಂದು ನಮ್ಗೆ ಏನಾನ ಪೆಟಿಷನ್ ಕೊಟ್ಟು ಅವ್ರು ಏನಾನ ಹೇಳಿದ್ರೆ ಗೊತ್ತಾಗ್ತೈತಿ. ಸುಮ್ಮನೆ ಬಂದು ನಾವು ವಕೀಲರು ಇದೀವಿ ಅಂತಂದ್ರೆ ನಮಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ಅವ್ರನ್ನ ನಾವು ವಾಪಸ್ ಕಳಿಸಿದ್ವಿ. ಇಲ್ಲೇನೈತಂದಿ ಈಗ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವ್ರು ಏನೈತಂದಿ ಈಗ ಸಾಮಾನುಗಳನ್ನ ಜಪ್ತಿ ಮಾಡ್ತಾರ. ಇವೆಲ್ಲವನ್ನ ನಾವು ಲಾರಿಯಲ್ಲಿ ಏರ್ಕೊಂಡು ಹೋಗಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡ್ತೀವಿ. ಜನರ ಸೇವೆಯ ಹೆಸರಲ್ಲಿ ಮುಖವಾಡ ಧರಿಸುವ ಭ್ರಷ್ಟ ಅಧಿಕಾರಿಗಳು, ಚುನಾಯಿತ ಸದಸ್ಯರು, ನುಂಗುಬಾಕರು ಇರುವ ಪಂಚಾಯಿತಿಗಳಲ್ಲಿ ಉದರಿ ಕೊಡುವ ಮುನ್ನ ಮಾಲೀಕರು ಇನ್ನಾದ್ರೂ ಕೂಡ ಎಚ್ಚರ ಆಗ್ಬೇಕಿದೆ. ದೇವಾ ಪ್ರೊಸೀಜರ್ ಹೇಳ ಏನು ಬೇಡ ಬೇಡ ಅಂದ್ರೆ ಬಿಡ್ತಾನ, ಹೇಳಂದ್ರೆ ಪ್ರೊಸೀಜರ್ ಹೇಳ್ತೀನಿ. ಕೋರ್ಟ್ ಪ್ರೊಸೀಜರ್ ಏನ್ ಹೇಳ್ಬೇಕು ಹೇಳ್ತೀನಿ. ಇದ್ರೊಳಗೆ ಈ ಬೇಗ ಯಾರ ಹೋಗಿ ನೋಡ್ರಿ ಅಲ್ಲಿ ಫೈಲ್ ತೆಗಿಸಿ ನೋಡ್ರಿ. ಸುಮ್ಮನೆ ಹೆಂಗೆ ಹೇಳ್ಬಾರ್ದು ನೀವು. ಯಾರು ಹಾಕ್ಯಾರ್ರಿ? ಹಾಕಿಲ್ಲ ಸರ್, ನನಗೆ ಗೊತ್ತೈತೆ. ನನಗೆ ಗೊತ್ತೈತೆ. ನಾನು ಅಷ್ಟು ಇಲ್ಲ ಅಂದ್ರೆ ಮಾತಾಡ್ತಾನ. ನೀವು ಹಾಕ್ರಿ ಹೋಗಿ ಕೋರ್ಟ್ನಾಗ. ನೀವು ಹಾಕ್ರಿ ಸರ್, ನೀವು ಕೋರ್ಟ್ನಾಗ ಹೋಗಿ ಹಾಕ್ರಿ. ನೀವು ಕೋರ್ಟ್ನಾಗ ಹೋಗಿ ಹಾಕ್ರಿ. ನಾವು ಸಾಮಾನು ಒಯ್ತೀವಿ. ಬರ್ಲಿ ಅವ್ರು ಕೋರ್ಟ್ನಾಗ ಹೇಳು ನಮ್ಗೆ ಸರ್ಕಾರಕ್ಕೆ ಹಿಂಗ್ ಮಾಡ್ತಾರೆ. ಸರ್ಕಾರ ಒಂದು ತಿಂಗಳ ಗ್ರಾಮ ಪಂಚಾಯತ್ ಬಂದ್ ಹಾಕಿಸಿ ಕೊಡಕತ್ತಿರ್ಲಿ ಈಗ. ಸಾಮಾನುಗಳು ತಂದ ಕೇಸಲ್ಲಿ ಹಾಕ್ಯಾರ. ಒಬ್ರು ಹೇಳಿದ್ರಿ ನೀವು. ಮನೆ ರೊಕ್ಕ ಬಾದ್ಕೈತೆ ಎಷ್ಟು ರೊಕ್ಕ ಖರ್ಚು ಮಾಡಿ ಹೋದ್ರೆ ನಮಗೆ ಗೊತ್ತೈತೆ. 50,000 ಕೋಟಿ ಫೀಸ್ ಕಟ್ಟಿವಿ. ಕೊಡ್ತೀರಾ? ಗೊತ್ತಾದ್ರಿ ಬರ್ತಾರಲ್ಲ ಚೆಕ್ ಬರ್ತಾರ್ರಿ. ನೀವು ಎಷ್ಟು ಸರ್ ಚೆಕ್ ಕೋರ್ಟಿಗೆ ಕೇಳ್ರಿ. ನಾನು ಹೇಳತನ ಕೇಳ್ರಿ. ಕೋರ್ಟಿಗೆ ಚೆಕ್ ಹಾಕಿದ್ರೆ ನೀವು ಹೋಗಿ ಅಡ್ವಾನ್ಸ್ಮೆಂಟ್ ಮಾಡ್ರಿ.